ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಬರುವಂಥ ಮೊದಲನೇ ಹಬ್ಬ ಅಂದರೆ ಅದು ನಾಗರ ಪಂಚಮಿ. ಈ ವರ್ಷ 2026ರಲ್ಲಿ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಪಂಚಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ, ಯಾವ ಶುಭ ಮುಹೂರ್ತದಲ್ಲಿ ನಾವು ನಾಗರ ಪಂಚಮಿ ಪೂಜೆಯನ್ನು ಮಾಡ್ಬೋದು, ಹಾಗೆ ಯಾವ ಸಮಯದಲ್ಲಿ ನಾಗರ ಕಲ್ಲಿಗೆ ಹಾಲನ್ನು ಎರಿಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಶ್ರಾವಣ ಮಾಸ ಆರಂಭ ಆಗ್ತಾ ಇದ್ದಂಗೆ ಒಂದೊಂದೇ ಹಬ್ಬಗಳು ಶುರುವಾಗುತ್ತೆ. ಅದರಲ್ಲೂ ಮೊದಲನೇ ಹಬ್ಬ ಅಂತಂದರೆ ನಾಗರ ಪಂಚಮಿ. ಈ ಹಬ್ಬವನ್ನು ವಿಶೇಷವಾಗಿ ನಾಗಪ್ಪನ ಪೂಜೆಗೆ ಅಂತ ಮೀಸಲಾಗಿಟ್ಟಿದ್ದಾರೆ. ಹಾಗೆ ಈ ಹಬ್ಬವನ್ನು ಅಣ್ಣ ತಂಗಿಯರ ಹಬ್ಬ ಅಂತಲೂ ಕೂಡ ಕರೆಯಲಾಗುತ್ತೆ. ಹಾಗಾದರೆ ಈ ವರ್ಷ ನಾಗರ ಪಂಚಮಿ ಯಾವ ದಿನಾಂಕದಂದು ಬಂದಿದೆ, ಹಾಗೆ ಪಂಚಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಮೊದಲು ತಿಳ್ಕೊಳ್ಳೋಣ. ಆನಂತರ ಪೂಜಾ ಮುಹೂರ್ತವನ್ನು ತಿಳಿಸಿಕೊಡ್ತೀನಿ. ನಾಗರ ಪಂಚಮಿ ಈ ವರ್ಷ ಅಂದರೆ 2026ನೇ ಇಸ್ವಿಯಲ್ಲಿ ಆಗಸ್ಟ್ 17ನೇ ತಾರೀಕು ಸೋಮವಾರದ ದಿವಸ ಬಂದಿದೆ. ನಾಗಪ್ಪನ ಪೂಜೆಯನ್ನು ಕೆಲವರು ನಾಗ ಚತುರ್ಥಿ ದಿವಸ ಮಾಡಿದರೆ, ಇನ್ನು ಕೆಲವರು ನಾಗರ ಪಂಚಮಿ ದಿವಸ ಮಾಡ್ತಾರೆ. ಹೆಚ್ಚಿನವರು ನಾಗರ ಪಂಚಮಿ ದಿವಸನೇ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಆಗಸ್ಟ್ 17ನೇ ತಾರೀಕು ಸೋಮವಾರದ ದಿನ ತಿಳಿಸಿಕೊಟ್ಟಿದ್ದೀನಿ. ನೀವು ಬೇಕಿದ್ರೆ ನಾಗ ಚತುರ್ಥಿ ಆಗಸ್ಟ್ 16ನೇ ತಾರೀಕು ಭಾನುವಾರದ ದಿವಸನೇ ಮಾಡ್ಬೋದು. ಇವಾಗ ನಾಗ ಪಂಚಮಿಯ ಪಂಚಮಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ನಾಗರ ಪಂಚಮಿಯ ಪಂಚಮಿ ತಿಥಿ ಆರಂಭವಾಗುವಂಥದ್ದು ಆಗಸ್ಟ್ 16ನೇ ತಾರೀಕು ಭಾನುವಾರದ ದಿವಸ ಸಾಯಂಕಾಲ 5:52 ಆರಂಭವಾಗಿ ಪಂಚಮಿ ತಿಥಿ ಅಂತ್ಯವಾಗುವಂಥದ್ದು ಆಗಸ್ಟ್ 17ನೇ ತಾರೀಕು ಸೋಮವಾರದ ದಿವಸ ಸಾಯಂಕಾಲ 5 ಗಂಟೆಗೆ. ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪಂಚಮಿ ತಿಥಿ ಹಾಗೆ ಸೂರ್ಯ ಉದಯ ಆಗುವಂಥ ತಿಥಿ ಕೂಡ ನಮಗೆ ಆಗಸ್ಟ್ 17ನೇ ತಾರೀಕು ಬಂದಿರೋದ್ರಿಂದ ನಾವು ನಾಗರ ಪಂಚಮಿಯನ್ನು ಆಗಸ್ಟ್ 17ನೇ ತಾರೀಕು ಸೋಮವಾರ ದಿವಸನೇ ಆಚರಣೆ ಮಾಡಬೇಕಾಗಿದೆ. ಹಾಗಾದರೆ ನಾಗರ ಪಂಚಮಿಯನ್ನು ಆಗಸ್ಟ್ 17ನೇ ತಾರೀಕು ಆಚರಣೆ ಮಾಡುವಾಗ ಯಾವ ಶುಭ ಮುಹೂರ್ತದಲ್ಲಿ ನಾಗಪ್ಪನ ಪೂಜೆಯನ್ನು ಮಾಡಬೇಕು, ಮನೇಲಿ ಆಗಿರ್ಬೋದು ಅಥವಾ ನಾಗರ ಕಲ್ಲಿಗೆ ತನಿ ಎರಿಯೋದು, ಇದನ್ನು ಯಾವ ಸಮಯದಲ್ಲಿ ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಅಂತ ಕೇಳೋದಾದರೆ, ನಾಗಪ್ಪನ ಪೂಜೆಯನ್ನು ಆದಷ್ಟು ಮಡಿಯಿಂದ ಮಾಡಬೇಕು, ಹಾಗೆ ಉಪವಾಸವನ್ನು ಇದ್ದು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿಯೇ ಬೆಳಗಿನ ಮುಹೂರ್ತ ತುಂಬಾ ಸೂಕ್ತವಾಗುವಂಥದ್ದು ಬೆಳಗ್ಗೆ 6:08 ಬೆಳಗ್ಗೆ 8:38 ಕೂಡ ಒಳ್ಳೆಯ ಸಮಯ ಇದೆ. ಈ ಸಮಯದಲ್ಲಿ ನೀವು ಮನೆಯಲ್ಲಿ ಬೆಳ್ಳಿಯ ನಾಗಪ್ಪನ ವಿಗ್ರಹ ಇದ್ದರೆ ಅದಕ್ಕೇನೆ ಪೂಜೆ ಮಾಡ್ಬೋದು, ಅಥವಾ ನೀವು ನಾಗರ ಕಲ್ಲಿಗೆ ಹೋಗಿ ಅಲ್ಲಿ ಕೂಡ ತನಿಯನ್ನು ಎರಿಬೋದು. ಈ ಸಮಯದಲ್ಲಿ ಆಗಲಿಲ್ಲ ಅಂತಂದರೆ ರಾಹುಕಾಲ ಬಿಟ್ಟು ಬೇರೆ ಸಮಯದಲ್ಲಿ ಅಂದರೆ ಸಂಜೆ 5 ಗಂಟೆ ಒಳಗಡೆ ಕೂಡ ನೀವು ನಾಗರ ಕಲ್ಲಿಗೆ ಪೂಜೆಯನ್ನು ಮಾಡ್ಬೋದು, ಅಥವಾ ಮನೆಯಲ್ಲೂ ಕೂಡ ನಾಗಪ್ಪನ ಪೂಜೆಯನ್ನು ಮಾಡ್ಬೋದು. ಇನ್ನು ನಾಗರ ಪಂಚಮಿಯ ಪೂಜೆಯನ್ನು ಸರಳವಾಗಿ ಯಾವ ರೀತಿ ಮನೆಯಲ್ಲಿ ಮಾಡ್ಕೋಬೋದು, ಈ ವಿಡಿಯೋದಲ್ಲಿ ಶ್ರಾವಣ ಮಾಸದ ಮೊದಲನೇ ಹಬ್ಬವಾದಂಥ ನಾಗರ ಪಂಚಮಿ ಯಾವತ್ತೂ ಬಂದಿದೆ, ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ, ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಕೂಡ ಶೇರ್ ಮಾಡಿ. ಹಾಗೆ ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.